ಎಷ್ಟು ಚಿಗುರಿತ್ತು ಅಂತ ಇದರಲ್ಲಿ ನೋಡಿ. 45 ದಿನ ಹೊರಗಡೆ ಇದ್ವಿ, ಆದರೆ ತೋಟಕ್ಕೆ ಬಂದುಬಿಟ್ಟು ತೋಟಕ್ಕೆ ಒಂದು ರೌಂಡ್ ಹೋಗಿ ಬರೋ ಸಂತೋಷ ಇದೆಯಲ್ಲ, ಖುಷಿ ಇದೆಯಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಲಾಸ್ಟ್ ಇಯರ್ ಪ್ಲ್ಯಾಂಟ್ ಮಾಡಿದ್ದು ನೀಲಮುಂಡಿ. ಇದು ಆಲ್ಮೋಸ್ಟ್ ಗ್ರೋತ್ ಹಿಂಗೆ ಇತ್ತು. ಇದಕ್ಕೆ ನೀರು ಕೊಡಲಿಲ್ಲ, ಏನೂ ಕೊಟ್ಟಿಲ್ಲ ನವಂಬರ್ ಟೈಮಲ್ಲಿ. ನೋಡಿ ನಿಮ್ಮದು ಸೆಲೆಕ್ಷನ್ ಆಫ್ ಸೀಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನೋಡಿ 4 years ಇದು 2 ನೀರು ಗಿಡ ಹಾಕಿದ್ವಿ ನಾವು. ನೋಡಿ ಇದೆಲ್ಲ ಚೋಲಮುಂಡಿ ಇದೆಲ್ಲ ಪ್ಲ್ಯಾಂಟ್ ಮಾಡಿರೋದೆಲ್ಲ, ಇದೆಲ್ಲ ಚೋಲಮುಂಡಿ. ನೋಡಿ ಇನೋವಾ ತೊಗೊಂಡು ಆಲ್ಮೋಸ್ಟ್ ನಾನು 2016 ಆಲ್ಮೋಸ್ಟ್ 11 years ಆಯಿತು. ಫಸ್ಟ್ ಟೈಮ್ ಟೈರ್ ಪಂಚರ್ ಆಗಿದ್ದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ ಗೋವರ್ಣೆಗೆ ತೋಟಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ವೀಕ್ಷ, ಹಾಯ್ ವೀಕ್ಷ. ನೋಡಿ ನಮ್ಮ ಜೊತೆಗೆ ನಾವು ಆಲ್ಮೋಸ್ಟ್ 45 days ಬ್ಯಾಂಗ್ಳೂರಲ್ಲಿದ್ವಿ. ಕ್ರಿಕೆಟ್ ಪ್ರಾಕ್ಟೀಸ್ ಆಗ್ತಾಯಿತ್ತು ವೀಕ್ಷಕ್ ಮತ್ತು ವೀರಿಗೆ. ಆಮೇಲೆ ಇನ್ನೊಂದು ಏನು ಅಪ್ಡೇಟ್ ಕೊಡಬೇಕು ಅಂದರೆ, ನೋಡಿ ಗರಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಇಲ್ಲಿ ಗರಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ತಗೊಳ್ಳಿ ಕ್ಲೀನಾಗಿ. ಇದು ಯಾಕೆ ಬೇಕಾಯಿತು, ಯಾಕೆ ಬೇಕಿದು ತೆಗ್ದಿಲ್ಲ ಅದು. ಬನ್ನಿ ಈಗ ಅರ್ಧ ಅಡಿ ಆಗ್ತಾಯಿದೆ. ಕಮ್ಮಚಿಗ್ರು ಹೇಗೆ ಬಂದಿದೆ ಅಂತ ನೋಡಿ ಇಲ್ಲಿ. ಈ ಕಮ್ಮಚಿಗ್ರು ನಾವೇನು ಮಾಡಬೇಕು ಅಂತಂದರೆ, ಈಗ ಅರ್ಧ ಅಡಿ ಮಾಡ್ತಿರೋದು. ಈಗ ಅರ್ಧ ಅಡಿ ತೋರಿಸಿ ಹೆಂಗೆ ಮಾಡೋದು ಅಂತ ಹೇಳ್ಬಿಡಿ. ಎಲ್ಲ ನೋಡಿ ಅರ್ಧ ಅಡಿ ತೆಗಿತಾ ಇದ್ದಾರೆ. ಈಗ ಅರ್ಧ ಅಡಿ ಸಣ್ಣದೆಲ್ಲ ಪುಡಿ ಚಿಗುರು ಇರುತ್ತಲ್ಲ, ಅದೆಲ್ಲ ಓಪನ್ ಮಾಡ್ಕೋಬೇಕು. ಫಸ್ಟ್ ಏನಂತ ನೆತ್ತಿ ಕ್ಲೀನಾಗಿ ಬಿಡ್ಕೋಬೇಕು. ಕ್ಲೀನಾಗಿ ಬಿಡಿಸ್ಕೋಬೇಕು. ನೆತ್ತಿ ಇರೋದೇ ಮೇನು. ನಿಮ್ಗೆ ಅಡ್ಡ ಏನು ಬಂದಿರೋ ಅದೆಲ್ಲ ಬಿಡ್ಸ್ಕೋಬೇಕು. ಆಮೇಲೆ ಒಂದು ಕಡ್ಡಿ ಚಿಕ್ಕದು ನಿಮಗೆ ಪುಡಿ ರೇಖೆ ಅದಿಲ್ಲೇನಿದೆ ಎಲ್ಲ ತೆಕ್ಕೊಬಿಡಿ. ಆಮೇಲೆ ನಿಮಗೆ ಮೇನ್ ಆಮೇಲೆ ಕಂಚಿಗ್ರೂ ಅಷ್ಟೇ. ಈ ದೊಡ್ಡ ಗಿಡ ಆಗಿರೋದ್ರಿಂದ ಯಾವ ಕಂಚಿಗ್ರು ಏನು ಬಿಡೋಕ್ಕೆ ಹೋಗಲ್ಲ. ನೋಡಿದ್ದು ಏನು ತಗೊಬಿಡಿ. ಯಾಕೆಂತಂದರೆ ನೀವು ಕಂಚಿಗ್ರು ತೆಗಿದಲ್ಲೇ ನೀವು ಇನ್ ಕೇಸ್ ಗೊಬ್ಬರ ಎಲ್ಲ ಹಾಕಿದ್ರಿ ಅಂತಂದರೆ ಕಂಚಿಗ್ರನ್ನೇ ಫುಲ್ ತಿಂದ್ಬಿಡುತ್ತೆ ಗೊಬ್ಬರ. ನೋಡಿ ಇಲ್ಲಿ ಹಾಗೆ ನೋಡಿ ಇದು ಬಿಟ್ಟಿದ್ದಾರೆ ನೋಡಿ. ಇದರಲ್ಲಿ ನಿಮಗೆ ಬಿಟ್ಟು ತೆಗಿಬೇಕು. ಇಲ್ಲ ಅದೊಂದು ಬಿಟ್ಟಿದ್ದು ಹೊರಗಡೆ ಹೋಗಿರೋದು ಬಿಟ್ಟಿದ್ದಾರೆ. ಅದ್ರಲ್ಲಿ ಹೊರಗಡೆ ಹೋಗಿರೋ ನಿಮಗೆ 7-8 ಒಟ್ಟಿಗೆ ಇದ್ದರೆ ಅದರಲ್ಲಿ ಅಟ್ಲೀಸ್ಟ್ ನಿಮ್ಗೆ ಒಂದು 4 ಬಿಡಿ ಸಾಕು, 50%. ಇಲ್ಲ ಅದು ನಿಮ್ಗೆ ಅಕ್ಕಿ ಕೊಡ್ತಾರೆ ಫುಲ್. ನೋಡಿದ್ದು ಈ ಥರ ಎಲ್ಲ ಇದೆಲ್ಲ ಬಿಡ್ಕೋಬೇಕು. ಮತ್ತು ಅದು ಗಿಡ ಕ್ಲೀನ್ ಅಲಸ್ಕೊಬಿಡಿ ಅಷ್ಟೇ. ನೋಡಿ ಎಷ್ಟು ಚಿಗುರಿತ್ತು ಅಂತ ಇದರಲ್ಲಿ. ಎಲ್ಲಾದ್ರೂ ರೀ ನೋಡಿ 45 ದಿನ ಹೊರಗಡೆ ಇದ್ವಿ, ಆದರೆ ತೋಟಕ್ಕೆ ಬಂದುಬಿಟ್ಟು ತೋಟಕ್ಕೆ ಒಂದು ರೌಂಡ್ ಹೋಗಿ ಬರೋ ಸಂತೋಷ ಇದೆಯಲ್ಲ, ಖುಷಿ ಇದೆಯಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ. ಈಗ ನೋಡಿ ಸ್ಪ್ರೇ ಎಲ್ಲ ಆಗಿ ರಬ್ಬರ್ಲ ಇದೆ. ಇನ್ನು ನೆಕ್ಸ್ಟ್ ಇದೆಲ್ಲ ರೋಲ್ ಮಾಡಬೇಕೀಗ. ಇನ್ನು ನೆಕ್ಸ್ಟ್ ಇರೋದು ಬೋರ್ಡೋ ಸ್ಟಾರ್ಟ್ ಮಾಡ್ತೀವಿ. ಈಗ ಮಳೆ ಈ ಥರ ದೂರ ಆಗಿರೋದ್ರಿಂದ ಸ್ವಲ್ಪ ಬೋರ್ಡೋ ಸ್ವಲ್ಪ ಲೇಟ್ ಮಾಡ್ಬೋದು ಅಡಿಕೆಗೆಲ್ಲ. ಈಗ ನೋಡಿ ಇದು ಬಂದುಬಿಟ್ಟು ನಾವು ಲಾಸ್ಟ್ ಇಯರ್ ಪ್ಲ್ಯಾಂಟ್ ಮಾಡಿದ್ದು ನೀಲಮುಂಡಿ. ಇದು ಆಲ್ಮೋಸ್ಟ್ ಗ್ರೋತ್ ಹಿಂಗೆ ಇತ್ತು. ಇದಕ್ಕೆ ನೀರು ಕೊಡಲಿಲ್ಲ, ಏನೂ ಕೊಟ್ಟಿಲ್ಲ ನವಂಬರ್ ಟೈಮಲ್ಲಿ. ನಾನು ಏನೋ ಒಂದು ಅಬ್ಸರ್ವ್ ಮಾಡಿದ್ದು ಅಂತಂದರೆ, ನೀವು ನವಂಬರ್, ಡಿಸೆಂಬರ್, ಜನವರಿಲಿ ನೀರು ಕೊಟ್ಟರೆ ನಿಮ್ಮ ಡೆವಲಪ್ ಇದೆಯಲ್ಲ ಗಿಡದು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಡುತ್ತೆ. ಇದ್ರದ್ದು ಡಬಲ್ ಆಗುತ್ತೆ ಅಂದ್ಕೊಳ್ಳಿ. ಈಗ ನಾವೇನೂ ಕೊಟ್ಟಿಲ್ಲ, ಇದು ಅಷ್ಟೇ ಇದೆ. ಅದು ಸ್ವಲ್ಪ ನೀರು ಬೀಳೋಕ್ಕೆ ಸ್ಟಾರ್ಟ್ ಆದಮೇಲೆ ಇದು ಭಾರಿ ಫಾಸ್ಟಾಗಿ ಗ್ರೋತ್ ಆಗಿ ಕಾಣಿಸುತ್ತೆ. ನೋಡಿ ನಿಮ್ಮ ಮೇಲ್ಗಡೆ ಎಲ್ಲ ಹೊಸ ಚಿಗುರು ಬಂದಿರೋ ನೋಡಿ ಇಲ್ಲೆಲ್ಲ. ಅದಕ್ಕೆ ಮೇಯ್ನ್ ಏನು ಅಂತಂದರೆ, ಸಮ್ಮರಲ್ಲಿ ಆದಷ್ಟು ನೀರು ಕೊಡಬೇಕು. ನಿಮಗೆ ರೈನಿ ಸೀಸನಲ್ಲಿ ಮಳೆಗಾಲದಲ್ಲಿ ಆದಷ್ಟು ನೀರನ್ನ ಹೊರಗಡೆ ಹಾಕಬೇಕು ಭೂಮಿಯಿಂದ. ನಿಮ್ಗೆ ಏನಾಗುತ್ತೆ, ನಿಮಗೆ ಮಳೆಗಾಲದಲ್ಲಿ ನಿಮ್ಮ ನೀರು ಅವಾಯ್ಡ್ ಮಾಡಬೇಕು. ಸಮ್ಮರಲ್ಲಿ ನಿಮಗೆ ಜಾಸ್ತಿ ನೀರು ಇರಬೇಕು. ಬನ್ನಿ ಈಗ ವಿಷಯ ಎಲ್ಲ ನಾಳೆಲ್ಲ ಹೊರಟರು ಮಕ್ಕಳೆಲ್ಲ, ಅವ್ರಿಗೂ ಸ್ಕೂಲ್ ಸ್ಟಾರ್ಟ್ ಆಯಿತು. ಎಲ್ಲ ವೀಡ್ ಕಟ್ರು ಹೊಡೆದಿರೋದು. ಇನ್ನೇನು 15 ದಿನದಲ್ಲಿ ಇದು ಬಂದಾಗುತ್ತೆ. ವೀಡ್ ಕಟ್ರು ಹೊಡೆದಿದ್ದು ಇಲ್ಲೊಂದು ಗೊತ್ತಾಗಲ್ಲ. ನೋಡಿದ್ದೆಲ್ಲ ಇಲ್ಲಿ ನೋಡಿ ಚಿಗುರು ಬಂದಿರೋದು. ಇದೆಲ್ಲ ಚಿಗುರು ಇದೆಲ್ಲ ತೆಗಿಬೇಕೀಗ. ನೋಡಿ ನಿಮ್ಮದು ಸೆಲೆಕ್ಷನ್ ಆಫ್ ಸೀಡ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದು ನೋಡಿ 4 years ಇದು 2 ನೀರು ಗಿಡ ಹಾಕಿದ್ವಿ ನಾವು. 4 ವರ್ಷ ಆಯಿತು ಪ್ಲ್ಯಾನ್ ಮಾಡಿಬಿಟ್ಟು. ಆಲ್ಮೋಸ್ಟ್ 4 ಕುಂಬಳೆ ಬಂದಿದೆ. 5ನೇದಿಗೆ ಮೇಲೆ ರೆಡಿ ಇದೆ ಇದರಲ್ಲಿ. ಇದು ಅಷ್ಟೇ ನೋಡಿ, ಇದು ಅಷ್ಟೇ. ಇದೆಲ್ಲ ಬಂದುಬಿಟ್ಟು ನಾನು ತೀರ್ಥಹಳ್ಳಿಯಿಂದ ನಾವೇ ಹೋಗಿ ಅಲ್ಲೇ ಹೋಗ್ಬಿಟ್ಟು ನೋಡ್ಬಿಟ್ಟು ತಂದಿದ್ದು. ತೀರ್ಥಹಳ್ಳಿಲಿ ಮೇಯ್ನು ಯಾಕೆ ಅಂತಂದರೆ, ನಾವು ಹೋಗ್ಬಿಟ್ಟು ಎಲ್ಲಿ ಏನು ಮಾಡ್ತಾರೆ ನೋಡ್ಬಿಟ್ಟು ತರಬೇಕು. ಇಲ್ಲಾಂತಂದರೆ ಭಾರಿ ಕಷ್ಟ ಆಗಿಬಿಡುತ್ತೆ. ಇಲ್ಲಾಂತಂದರೆ ಒಳ್ಳೆ ಚೆನ್ನಾಗಿ ಗೊತ್ತಿರೋ ಕೈಯಿಂದ ನೀವು ಹೋಗ್ಬಿಟ್ಟು ತೊಗೊಳ್ಬೇಕು. ಬ್ಲೈಂಡಾಗಿ ಹೋಗಿ ಯಾವತ್ತೂ ತೊಗೊಳಕ್ಕೆ ಹೋಗಬೇಡಿ. ಬನ್ನಿ ನೋಡಿ ಎಲ್ಲ ಅಷ್ಟೇ. ಇದೆಲ್ಲ ಕಮ್ಮಚಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಬಂದಿದೆ ನೋಡಿ ಇಲ್ಲಿ. ಎಲ್ಲ ತೆಗಿಬೇಕು. ಮನೆ ಅಲ್ಲಿ ಇದೆಲ್ಲ ಚೋಲಮುಂಡಿ ಇದೆಲ್ಲ ಪ್ಲ್ಯಾಂಟ್ ಮಾಡಿರೋದೆಲ್ಲ. ಇದೆಲ್ಲ ಚೋಲಮುಂಡಿ ನಡೀತು. ಇದೆಲ್ಲ ಸೈಡೆಲ್ಲ ಫಸಲು ಕೊಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಅಷ್ಟೇ ಹಿಂಗೆ ನೋಡಿ. ಇಲ್ಲಿಗೆ ಈ ಸತಿ ಪ್ಲ್ಯಾಂಟ್ ಮಾಡಬೇಕೀಗ. ಹೋಗ್ತಿದೆ ಇಲ್ಲಿಗೆ ಪ್ಲ್ಯಾಂಟ್ ಮಾಡಬೇಕೀಗ. ಫಸ್ಟ್ ಇಲ್ಲಿಗೆ
ಮರ ಬಿದ್ದು ಹೋಗಿದ್ದು ನೋಡಿ ಇಲ್ಲಿ. ಅಲ್ಲಿಗೊಂದು ಹಾಕಬೇಕು. ನೋಡಿ ಎಷ್ಟು ಶೆಕೆ ಇದೆ ಅಂತಂದರೆ ಇದ್ರಲ್ಲಿ ಬಂದ್ಬಿಟ್ಟು ಗಾಳಿ ಹೊಡ್ಕೊಳ್ಳೋದು. ಇನ್ನು ಗಿಡಗಳಿಗೆ ಎಷ್ಟು ಬೇಕಾಗ್ಬೋದು ಪಾಪ ನೀರು. ಇಲ್ಲಿ ನೋಡಿ ವೀಕ್ಷ ನೋಡಿ, ಇನೋವಾ ತೊಗೊಂಡು ಆಲ್ಮೋಸ್ಟ್ ನಾನು 2016 ಆಲ್ಮೋಸ್ಟ್ 11 ಇಯರ್ಸ್ ಆಯಿತು. ಫಸ್ಟ್ ಟೈಮ್ ಟೈರ್ ಪಂಚರ್ ಆಗಿದ್ದು. ಇಲ್ಲಿ ತನಕ ಟೈರ್ ಪಂಚರ್ ಆಯ್ತು. ಟೈರ್ ಬೇರೆ ಹೊಸ್ತು ಹಾಕ್ಸ್ಬಿಟ್ಟು ಒಂದು 3-4 ಮಂತ್ಸ್ ಆಗಿರ್ಬೋದು. ಇದು ನೋಡಿ ಪಂಚರ್ ಏನು ಕತೆ ಅಂತ ನೋಡ್ಬೇಕೀಗ. ನಾನು ಲಾಸ್ಟ್ ಟೈಮ್ ಆದರೆ ಬ್ಯಾಂಗ್ಳೂರಿಗೆ ಹೋದಾಗ ತಂದಿದ್ದೆ. ತಂದ ನಿಲ್ಸಿಬಲ್ ಯಾರು ಓಡಿಸಿರಲ್ಲ. ಇನೋವಾ ಮನೇಲಿ ನನ್ನ ಬಿಟ್ಟರೆ ಯಾರು ಓಡಿಸಲ್ಲ. ಅಪ್ಪ ಬಂದುಬಿಟ್ಟು ಆ ಟ್ರೈಸರ್ ಓಡಿಸ್ತಾರೆ. ಅದು ಬ್ಯಾಂಗ್ಳೂರಿಂದ ಬರ್ತಾನೆ ಪಂಚರ್ ಆಗಿತ್ತು ಅನಿಸುತ್ತೆ ಮೋಸ್ಟ್ ಪ್ರಾಬಲ್. ಇಲ್ಲಾಂದರೆ ಟ್ಯೂಬ್ಲೆಸ್ ಟೈರು ನಿಮ್ಗೆ ಸಡನ್ನಾಗಿ ಪಂಚರ್ ಆಗಲ್ಲ. ನಿಂತಿದೆ ಸಖತ್ತಿಂದ ಪಂಚರ್ ಆಗೋ. ಈಗ ಚೇಂಜ್ ಮಾಡೋಣ ಬನ್ನಿ. ಈಗ ಮುಡಿಗೆ ಹೋಗ್ಬೋಣ. ಈಗ ಸಖತ್ ದಿನ ಆಗಿತ್ತು ರೆಗ್ಯುಲರ್ ಬ್ಲಾಗ್ಸ್ ಮಾಡ್ದಲೆ. ಈಗಿಂದ ರೆಗ್ಯುಲರ್ ಬ್ಲಾಗ್ ಸ್ಟಾರ್ಟ್ ಆಗ್ತಾಯಿದೆ. ಬನ್ನಿ. ಹೆಂಗೆ ಟೆಂಪ್ರೇಚರ್ ಇದೆ ಅಂತಂದರೆ ಮಾತ್ರ ಸಿಕ್ಕಾಬಟ್ಟೆ. ಏನಾಗುತ್ತೆ ಅಗ್ರಿಕಲ್ಚರ್ ಅಂತ ಹೇಳೋಕ್ಕಾಗಲ್ಲ. ಏನಾಗುತ್ತೆ ನೋಡಬೇಕು. ಎಲ್ಲ ಹೇಳ್ತಿದ್ದಾರೆ ಲಾಸ್ಟ್ ಇಯರ್ಗಿಂತ ಕಮ್ಮಿ ಆಗ್ಬೋದು ಕ್ರಾಪ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ. ತೋಟದಲ್ಲಿ ನೋಡಿದ್ರೆ ಏನು ಅನಿಸ್ತಾ ಇಲ್ಲ. ನೋಡ್ಬೇಕೀಗ ಹೋಗಿ. ಅಲ್ಲಿ ಒಂದಿನ ಆಗಿದೆ ಬಂದುಬಿಟ್ಟು ಮಂಗಳೂರಿಂದ. ಈಗ ಹೋಗಿ ರೆಗ್ಯುಲರಾಗಿ ನೋಡ್ತಾ ಬರ್ಬೇಕೀಗ ಏನಾಗ್ತಾಯಿದೆ ಅಂತ. ಬನ್ನೀಗ ಒಂದು ಏನು ಪ್ಯಾಟರ್ನ್ ಈ ವರ್ಷದ ಪ್ಯಾಟರ್ನ್ ರೈನ್ಫಾಲ್ ಪ್ಯಾಟರ್ನ್ ಹೆಂಗಿದೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಮೂಡಿಗೆರೆ ಒಳ್ಳೆ ಮಳೆ, ಬಣ್ಕಲ್ ಒಳ್ಳೆ ಮಳೆ, ಚೀಕ್ನಳ್ಳಿದ್ದು ಆ ಸೈಡು ಒಳ್ಳೆ ಮಳೆ, ಮೂಡಿಗೆರೆಗೆಲ್ಲ ಒಳ್ಳೆ ಮಳೆ ಬಂದಿದೆ. ಆದರೆ ಏನಾಗಿದೆ ಅಂದರೆ ಈ ಗೋಣಿಬೀಡು ಹೋಗ್ಲಿಕ್ಕೆ ಮಾತ್ರ ಮಳೆ ಇಲ್ಲ. ಬಂದಿದೆ ಇಲ್ಲ ಅಂತಿಲ್ಲ, ಒಂದು 4-5 ಇಂಚ್ ಮಳೆ ಬಂದಿದೆ. ಆದರೆ ಸಿಕ್ಕಾಪಟ್ಟೆ ಗ್ಯಾಪ್ ಕೊಟ್ಟಿದೆ. ಒಂದು ಮಳೆ ಬಂದು 20 ದಿನ ಆ ಥರಲಾಗಿದೆ. ಪುನಃ ಇರಿಗೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಮಾಡಬೇಕನ್ನೋರು ಸಖತ್ ಜನ ಯೋಚನೆ ಮಾಡ್ತಿದ್ದಾರೆ ಮಾಡಬೇಕಾ ಬೇಡವಾ ಅಂತ. ಒಬ್ಬೊಬ್ಬರು ಮಾಡಿಬಿಟ್ಟಿದ್ದಾರೆ, ಇನ್ನೊಬ್ಬರು ಮಾಡೋದೇ ಇಲ್ಲ, ಮಳೆ ಬರ್ದಂಗೆ ವೆಯ್ಟ್ ಮಾಡ್ತೀವಿ ಅಂತ ಇದ್ದಾರೆ. ಯಾಕೆಂದರೆ ಗೊತ್ತು ಮಳೆ ಬಂತು ಅಂತ ಎಲ್ಲರೂ ಮರ ಓಪನ್ ಮಾಡಿಬಿಟ್ಟಿದ್ದಾರೆ ಫುಲ್ಲು. ಅದರಿಂದ ನೀವು ನೀರು ಕೊಡೋದು ಒಳ್ಳೆಯದು. ಯಾಕೆಂದರೆ ಮೆಣಸಿಗಂತೂ ಈಗ ನೀರು ಬೇಕೇ ಬೇಕು. ಆದಷ್ಟು ನೀರು ಕೊಡಿ. ಈಗ ಡೈಲಿ ವ್ಲಾಗ್ ಮಾಡೋಕ್ಕಂತೂ ತುಂಬ ಖುಷಿ ಆಗ್ತಾಯಿದೆ. ನಾನು ಹಂಗೆ ಮೂಡಿಗೆರೆಗೆ ಹೋಗಿ ಮೂಡಿಗೆರೆ ವಾಪಸ್ ಬಂದಂಗೆ ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಮಕ್ಕಳಿಗೆ ಕ್ರಿಕೆಟ್ ಕೋಚಿಂಗ್ ಕೊಡ್ತಾಯಿದ್ದೀವಿ. ಚಿಕ್ಕದೊಂದು ಮಳೆ ಇತ್ತು, ಅದರಲ್ಲೇ ಪಂಚರ್ ಆಗೋಗ್ಬಿಟ್ಟಿದೆ. ಎಲ್ಲಿದೆ ಹೇಳಿ ಇದು? ಇದಾ? ಅದಲ್ಲ ಇಲ್ಲಿ ನೋಡಿ ಇದರಿಂದ. ಮೂಡಿಗೆಲ್ಲೂ ಅಷ್ಟೇ ಒಳ್ಳೆ ಬಿಸಿಲಿಗೆ ಅನ್ನೋದು ನೋಡ್ತಾಯಿರಲ್ಲ ಅಂತ ನೋಡಿ. ಸಕ್ಕದ ಏನಾಗಿತ್ತು ಮೂಡಿಗೆರೆಗೆ ಬರೋದಲ್ಲೇ. ಬನ್ನಿ ಈಗ ನಾನು ವೀರ್ ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಒಂದು ಕ್ರಿಕೆಟ್ ಕೋಚಿಂಗಿಗೆ. ಇನ್ನು ಚಿಕ್ಕಮಂಗ್ಳೂರು ಬಂದ್ಬಿಟ್ಟು 1 hour ಆಗುತ್ತೆ ಪ್ರಾಕ್ಟೀಸ್. ಏನು ವೀರೋ ಮತ್ತೇನು ಸಮಾಚಾರ? ಮತ್ತೆ ಕ್ರಿಕೆಟ್ ಪ್ರಾಕ್ಟೀಸು ಕ್ರಿಕೆಟ್ ಪ್ರಾಕ್ಟೀಸ್. ಅವನು ಆಲ್ಮೋಸ್ಟ್ ಈಗ ಅವನು ಕೋಚಿಂಗ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಅವನು 4 years ಆಗಿದೆ. ಈಗ 4 ವರ್ಷದಿಂದ ತೊಗೊಳ್ತಾ ಇದ್ದಾನೆ. ಅಂದರೆ ಅವನು ಆಲ್ಮೋಸ್ಟ್ 4 years ಇರಬೇಕಾದ್ರೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದು. ಅವನಿಗೆ 30 ಡಿಗ್ರಿ ಇದೆ, ಈಗ 30 ಡಿಗ್ರಿ ಇದೆ. Know that the ride or die. I keep boys by my